ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನನ್ನ ಸಿಸ್ಟರ್ ಫಿಯಾನ್ಸೆ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಲಾಸ್ಟ್ ನಾವು ಎಂಗೇಜ್ಮೆಂಟ್ ಮಾಡಿದ್ವಲ್ಲ, ಸೊ ಇವತ್ತು ಹೋಗಿ ಅವ್ರ ಮನೇಲಿ ದೀಪಶಾಸ್ತ್ರ ಮಾಡಬೇಕಲ್ವ. ಸೊ ಅದಕ್ಕೆ ಹಾಗೆ ಮನೆ ನೋಡಿದಾಗೂ ಆಗುತ್ತೆ, ದೀಪಶಾಸ್ತ್ರನೂ ಆಗುತ್ತೆ ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಸೊ ದಾರಿಲೇ ಅಪ್ಪ ಅಮ್ಮ ರಂಜಿತಾ ಪವಿನೂ ಕೂಡ ಸಿಕ್ಕಿದ್ರು. ಸೊ ಎಲ್ಲರೂ ಒಟ್ಟಿಗೆ ಹೊರಟ್ವಿ. ನಾವೊಂದು 12 ಜನ ಅಷ್ಟೇ ಹೋಗಿದ್ದು. ಸಿಂಪಲ್ಲಾಗಿ ದೀಪಶಾಸ್ತ್ರ ಮಾಡಬೇಕಾಗಿತ್ತು. ಸೊ ಹುಡುಗನ ಮನೆಗೂ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ. ಸೊ ಅವ್ರ ಮನೆಯಲ್ಲಿ ದೇವ್ರದ್ದು ವಿಗ್ರಹ ಎಲ್ಲ ಇತ್ತು. ಅದನ್ನ ನೋಡೋಕೆ ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿದೆ ಅಂತ ಹೇಳಿ. ಅದಾದಮೇಲೆ ಅಮ್ಮ ನಾನು ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಂಡ್ವಿ. ಅದಾದಮೇಲೆ ಅಪ್ಪ ಅಮ್ಮ ಹೋಗಿ ಅವ್ರ ಮನೆ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡಿಕೊಂಡ್ರು. ಬಿಕಾಸ್ ನಮ್ಮ ಮನೆ ದೇವರು ಅವ್ರ ಮನೆ ದೇವರು ಎರಡು ಒಟ್ಟಿಗೆ ಆಗಬೇಕು ಅಂತ ಹೇಳಿ, ಒಂದಾಗಬೇಕು ಅಂತ ಹೇಳಿ ಇದನ್ನು ಶಾಸ್ತ್ರನ ಮಾಡ್ತಾರೆ. ಸೊ ಎಲ್ಲರೂ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ರಿಲೇಷನ್ನೇ ಆಗಿದ್ರು, ಬಟ್ ನಾವು ಯಾವತ್ತೂ ಅವ್ರ ಮನೆಗೆ ಹೋಗಿರಲಿಲ್ಲ. ನಾನು ನೋಡೂ ಇರಲಿಲ್ಲ ಅವ್ರ ಮನೇನೇ. ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಚೆನ್ನಾಗಿತ್ತು ಅವ್ರ ಮನೆಯೂ ಕೂಡ, ನೋಡಿದ್ವಿ ಎಲ್ಲರೂ. ಅಮ್ಮಂಗೆ ಯಾರೇ ಹುಡುಗಿನ ಕೇಳಿದ್ರು ನಮ್ಮಮ್ಮಂದು ಒಂದೇ ಡೈಲಾಗು, ನಾನು ಇನ್ನೂ 2 ವರ್ಷ ಮಾಡಲ್ಲ, ಇನ್ನೂ 2 ವರ್ಷ ಮಾಡಲ್ಲ ಅಂತ ಸೇಮ್ ಡೈಲಾಗು. ಬಟ್ ಅಂಕಣ ಬಲ ಅದು ಯಾವಾಗ ಕೂಡಿ ಬರುತ್ತೆ ಅಂತ ನಾವಂತೂ ಹೇಳೋದಕ್ಕಾಗಲ್ಲ. ಅಷ್ಟು ಬೇಗ ಅವಳ ಮದುವೆ ಸೆಟ್ ಆಗೋಯ್ತು. ಇನ್ನು 3 ಮಂತ್ಸ್ ಅಷ್ಟೇ ಬಾಕಿ ಇದೆ. ಸೊ ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಸ್ಕೊಂಡ್ವಿ. ಹಾಗೆ ಮದುವೆ ಮಾತುಕತೆ ಇರುತ್ತಲ್ಲ, ಶಾಪಿಂಗ್ ಎಲ್ಲಿ ಮಾಡೋದು, ಹಾಗೆ ಹೀಗೆ ಮೇಕಪ್ಪು, ಸೊ ಅದೆಲ್ಲನೂ ಕೂಡ ಮಾತಾಡ್ಕೊಂಡ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದಾರಂತೆ. ಸೊ ನಾವಂತೂ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಹೇಳಬೇಕಂದ್ರೆ. ಅವ್ರ ಮನೆಯೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು, ಸೊ ನಮ್ಮ ಗಂಡು ಮುತ್ತೈದೆ ಆಗಿರೋ ದೀಪವರು ನಮಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಸೊ ಅವ್ರ ಮನೆಯೂ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೋಬೇಕಾಯಿತು ಮನೆಗೆ. ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ 1 ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಟಾಟಾ ಬಾಯ್.